ಎಲ್ಲಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಮೊಮೋಸ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ನಾವು ವೆಜಿಟೇಬಲ್ ನ ಬಳಸಿ ಮೊಮೋಸ್ನ ಮಾಡಿದ್ವಿ ಅಲ್ವಾ. ಇವತ್ತು ಚಿಕನ್ ಮೊಮೋಸ್ನ ಮಾಡ್ತಾ ಇದ್ದೀನಿ. ಬೋನ್ಲೆಸ್ ಚಿಕನ್ ಮನೆಯಲ್ಲಿ ಇದ್ದಾಗ ಸಿಂಪಲ್ ಅಂಡ್ ಕ್ವಿಕ್ ರೆಸಿಪಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಮಾಡೋದಕ್ಕೆ ನಾನು ಒಂದು ಅರ್ಧ ಕಪ್ ಆಗಷ್ಟು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಫಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೈದಾ ಹಿಟ್ಟು ಬೇಡ ಅಂದ್ರೆ ನೀವು ಗೋಧಿ ಹಿಟ್ಟಿನಲ್ಲಾದ್ರೂ ಮಾಡ್ಕೋಬಹುದು, ಬಟ್ ನಿಮಗೆ ಸ್ಟ್ರೀಟ್ ಸ್ಟೈಲ್ ಟೇಸ್ಟೇ ಬೇಕು ಅಂತಂದ್ರೆ ಮೈದಾ ಉಪಯೋಗಿಸ್ಕೋಬೇಕು. ಸೊ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಮೃದುವಾಗಿ ನಾದ್ಕೊಂಡು ಕಲಿಸ್ಕೊಳ್ಳಿ. ನೀರು ತುಂಬಾ ಹಾಕ್ಬೇಡಿ, ನೀರು ಹಿಟ್ಟಿಗೆ ತಕ್ಕಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಈ ತರ ಒಂದು 4-5 ನಿಮಿಷ ನಾದ್ಬೇಕು. ಕೈನಲ್ಲಿ ಅಂಗೈನಲ್ಲಿ ನಾದೋದ್ರಿಂದ ಮೃದುವಾಗುತ್ತೆ, ಗಟ್ಟಿ ಅನ್ಸಲ್ಲ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಎಲ್ಲೂ ಕಟ್ಟಾಗಲ್ಲ ನಿಮ್ಗೆ ಮೊಮೋಸ್ ಮಾಡುವಾಗ. ಈ ತರ ಹಿಟ್ಟನ್ನ ಕಲಸಿ ಒಂದು ಒದ್ದೆ ಬಟ್ಟೆನ ಮುಚ್ಚಿ ಫ್ರಿಡ್ಜ್ ನಲ್ಲಿ ಇಟ್ಕೊಳ್ಳಿ. ಸ್ಟಫಿಂಗ್ ಮಾಡ್ಕೊಳ್ಳಿಕ್ಕೆ ನಾನು ಚಿಕನ್ ಕಟ್ ಮಾಡ್ಕೊಳ್ಳಿಕ್ಕೆ ಅಗ್ಯಾರೋ ಮೀಟ್ ವೆಜಿಟೇಬಲ್ ಚಾಪರ್ನ ಬಳಸ್ತಾ ಇದ್ದೀನಿ. ಇದು ಬೆಳ್ಳುಳ್ಳಿ ಬಿಡಿಸ್ಕೊಳ್ಳಿಕ್ಕೆ, ಹಾಗೆ ಇದು ಮೀಟ್ ಮತ್ತೆ ತರಕಾರಿನ ಕಟ್ ಮಾಡ್ಕೊಳ್ಳಿಕ್ಕೆ, ಇದು ಎಗ್ ಬೀಟ್ ಮಾಡ್ಕೊಳ್ಳಿಕ್ಕೆ. ಸೊ ಫಸ್ಟ್ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳಿಕ್ಕೆ ನಾನು ಒಂದು 3-4 ಗೆಡ್ಡೆ ಬೆಳ್ಳುಳ್ಳಿ ಹಾಕೊಂಡು ಈ ಲಿಡ್ ನ ಕ್ಲೋಸ್ ಮಾಡಿ, ಜಸ್ಟ್ ಅದು ಬೆಳ್ಳುಳ್ಳಿ ಸಿಂಬಲ್ ಕೊಟ್ಟಿದ್ದಾರೆ ನೋಡಿ, ಅದನ್ನ ಒಂದು 10 ಸೆಕೆಂಡ್ಸ್ ಬಿಟ್ಟು ಈ ತರ ಪ್ರೆಸ್ ಮಾಡಿದ್ರಾಯ್ತು. ತುಂಬಾ ಕ್ವಿಕ್ ಆಗಿ ಬೆಳ್ಳುಳ್ಳಿನ ಬಿಡಿಸ್ಬೋದು. ಜಾಸ್ತಿ ಬೆಳ್ಳುಳ್ಳಿ ಬೇಕು, ಸ್ವಲ್ಪ ಬೆಳ್ಳುಳ್ಳಿ ಬೇಕು, ಬಿಡಿಸಿರೋ ತಕ್ಷಣ ಬೇಕು ಅಂದ್ರೆ ಬೇಗ ಬಿಡಿಸ್ಕೋಬಹುದು. ನೋಡಿ, ಸಿಪ್ಪೆ ಬೇರೆ ಆಗಿದೆ, ಎಸ್ಲೆ ಬೇರೆ ಆಗಿದೆ. ಒಂದು 10-15 ಸೆಕೆಂಡ್ಸ್ ಅಲ್ಲಿ ಸುಮಾರು ಬೆಳ್ಳುಳ್ಳಿನ ಬಿಡಿಸ್ಕೋಬಹುದು. ನೆಕ್ಸ್ಟ್ ಚಿಕನ್ ನ ಚಾಪ್ ಮಾಡ್ಕೊಳ್ಳಿಕ್ಕೆ ಒಂದು ಕಪ್ ಆಗಷ್ಟು ಬೋನ್ಲೆಸ್ ಚಿಕನ್ ನ ತಗೊಂಡಿದ್ದೀನಿ. ಮನೆಯಲ್ಲಿ ಚಿಕನ್ ಕರಿ ಮಾಡ್ಲಿಕ್ಕೆ ಚಿಕನ್ ತಂದಾಗ ಈ ತರ ಬೋನ್ಲೆಸ್ ಚಿಕನ್ ಇದ್ರೆ ಮಕ್ಕಳು ಬಿರಿಯಾನಿಗಾಗ್ಲಿ ಕರಿಗಾಗ್ಲಿ ತಿನ್ನಲ್ಲ. ಸೊ ಇದು ಬೆಸ್ಟ್ ಆಪ್ಷನ್ ಮೊಮೋಸ್. ನೋಡಿ, ಇದರಲ್ಲಿ ಜಸ್ಟ್ ಇದನ್ನು ಅಷ್ಟೇ ಒಂದು 10-15 ಸೆಕೆಂಡ್ ಒಂದ್ ಸ್ಪೀಡ್ ಅಲ್ಲೇ ನಾನು ಚಾಪ್ ಮಾಡ್ಕೊಂತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಕೈಮಾ ಆಗಿದೆ. ಮಟನ್ ಕೂಡ ಹಿಂಗೆ ಸಣ್ಣಗ್ ಚಾಪ್ ಆಗುತ್ತೆ. ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿರೋದು, ಒಂದ್ ಈರುಳ್ಳಿ, ಒಂದ್ ಸ್ವಲ್ಪ ಕ್ಯಾಬೇಜು, ಈರುಳ್ಳಿ ಹೂವು, ಹಾಗೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ತರಕಾರಿ ಬೇಕು ಅಂದ್ರೆ ನೀವು ಎಕ್ಸ್ಟ್ರಾ ಕೂಡ ಹಾಕೋಬಹುದು. ಪ್ಲೈನ್ ಚಿಕನ್ ಮಾಡೋದಕ್ಕಿಂತ ಒಂದ್ ಸ್ವಲ್ಪ ಕ್ಯಾಬೇಜ್ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಶುಂಠಿ, ಬೆಳ್ಳುಳ್ಳಿ 1 ಸ್ಪೂನ್ ಹಾಕೊಂಡ್ರೆ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಮೆಣಸಿನ ಪುಡಿ, ಫ್ರೆಶ್ ಮೆಣಸಿನ ಪುಡಿ ಹಾಕೊಳ್ಳಿ. ಸ್ವಲ್ಪ ವಿನೆಗರ್, 1/4 ಟೀ ಸ್ಪೂನು, ಅರ್ಧ ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಅಷ್ಟೇ ಒಂಥರ ಸಾಫ್ಟ್ ಆಗುತ್ತೆ ಚಿಕನ್ ವಿನೆಗರ್ ಎಲ್ಲ ಹಾಕೋದ್ರಿಂದ. ಇಲ್ಲ ಅಂತಂದ್ರೆ ನೀವು ನಿಂಬೆಹಣ್ಣಿನ ರಸ ಕೂಡ ಹಾಕೋಬಹುದು. ಇದನ್ನು ಅಷ್ಟೇ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಒಂದ್ ಅರ್ಧ ಗಂಟೆ ಬಿಡಿ ನೆನಿಲಿ. ಒಂದ್ ಅರ್ಧ ಗಂಟೆ ಆದ್ಮೇಲೆ ಇದು ನೆಂದಿರುತ್ತೆ, ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಚಿಕನ್ ಕೂಡ ಸಾಫ್ಟ್ ಆಗಿರುತ್ತೆ, ಬೇಗ ಬೇಯುತ್ತೆ. ಈ ತರ ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕು. ಹಿಟ್ಟು ಅಷ್ಟೇ ಒಂದ್ ಅರ್ಧ ಗಂಟೆ ಫ್ರಿಡ್ಜ್ ನಲ್ಲಿ ಇಡೋದ್ರಿಂದ ನಿಮ್ಗೆ ಮೊಮೋಸ್ ಮಾಡುವಾಗ ಎಲ್ಲೂ ಕಟ್ಟಾಗಲ್ಲ, ಬ್ರೇಕ್ ಆಗಲ್ಲ ಮೊಮೋಸ್. ಈ ತರ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಒದ್ದೆ ಬಟ್ಟೆನ ಕಟ್ಬಿಟ್ಟು ಹಾಗೆ ಒಂದು ಅರ್ಧ ಗಂಟೆ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದು. ಇದನ್ನ ಈ ರೀತಿ ಉಂಡೆಗಳನ್ನ ಮಾಡ್ಕೊಂಡು ಲಟ್ಟಿಸ್ಕೋಬೇಕು. ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಲಟ್ಟಿಸ್ಕೊಳ್ಳಿ. ಎಣ್ಣೆನಾರು ಹಾಕೋಬಹುದು, ಬಟ್ ಹಿಟ್ಟನ್ನ ಹಾಕೊಂಡ್ರೆ ಬೇಗ ಆಗೋಗುತ್ತೆ. ಇದು ಸುತ್ತ ಸ್ವಲ್ಪ ತೆಳು ಇರಬೇಕು. ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇದ್ರು ಓಕೆ, ಬಟ್ ಸುತ್ತ ಮಾತ್ರ ತೆಳು ಇರಬೇಕು. ಇಲ್ಲಾಂದ್ರೆ ಮೇಲೆ ಒಂಥರ ಗಟ್ಟಿಗಾಗ್ಬಿಡುತ್ತೆ ಮೊಮೋಸ್. ಆದಷ್ಟು ಈ ತರ ತೆಳುವಾಗೆ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ಸುತ್ತ ನೀರ್ನ ಹಚ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಇದು ಕೀಮಾ ಹಾಕೋತಾ ಇದ್ದೀನಿ, ಸ್ಟಫಿಂಗು. ಇದಿಷ್ಟು ಹಾಕೊಂಡು ನಾರ್ಮಲ್ ನಾನು ಮೋದಕ ಮಾಡ್ತೀವಲ್ಲ ಅದೇ ಶೇಪ್ ನಲ್ಲಿ ಮಾಡ್ಕೊಂತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬಹುದು. ಎಕ್ಸ್ಟ್ರಾ ಹಿಟ್ಟಿರುತ್ತಲ್ಲ ಅದನ್ನ ಹಾಗೆ ಬಿಡಕ್ ಹೋಗ್ಬೇಡಿ. ಮೇಲ್ಗಡೆ ಈ ತರ ಪಿಂಚ್ ಮಾಡಿ ತೆಗೆದು ಬಿಡಿ. ಇದು ಬೆಂದ ಮೇಲೆ ಗಟ್ಟಿ ಆಗ್ಬಿಡುತ್ತೆ. ಈ ತರ ನೋಡಿ, ಹಿಂಗ್ ಎಕ್ಸ್ಟ್ರಾ ಇರೋದನ್ನ ತೆಗೆದು ಬಿಡಬೇಕು. ಸ್ಟೀಮರ್ಗೆ ಕೆಳಗಡೆ ನೀರ್ನ ಹಾಕಿ ಮೇಲ್ಗಡೆ ಈ ಸ್ಟೀಮಿಂಗ್ ಪ್ಲೇಟ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಎಣ್ಣೆ ಹಚ್ಕೊಂಡು ಒಂದೊಂದನೇ ಮೊಮೋಸ್ನ ಇಟ್ಬಿಟ್ಟು ಫಸ್ಟ್ ಏನ್ ಮಾಡ್ಬೇಕಂದ್ರೆ 10 ನಿಮಿಷ ಹೈ ಫ್ಲೇಮ್ ನಲ್ಲಿ ಬೇಯಿಸ್ಕೋಬೇಕು. 10 ನಿಮಿಷ ಆದ್ಮೇಲೆ ಮತ್ತೆ ಉರಿನ ಸಣ್ಣಗ್ ಮಾಡ್ಬಿಟ್ಟು ಲೋ ಫ್ಲೇಮ್ ನಲ್ಲಿ ಮತ್ತೆ ಒಂದು 15 ನಿಮಿಷನಾದ್ರು ಬೇಯಿಸ್ಕೊಳ್ಳಿ. ಚಿಕನ್ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿರುತ್ತೆ. ಇದು ಒಂದು 25 ನಿಮಿಷ ಆಗಿದೆ. ಚಿಕನ್ ಚೆನ್ನಾಗಿ ಬೆಂದ್ಕೊಂಡಿದೆ, ಮೇಲ್ಗಡೆ ಕೋಟಿಂಗ್ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಸೂಪರ್ ಆಗಿರುತ್ತೆ ಟೇಸ್ಟ್. ನಮ್ಮನೆ ಮಕ್ಕಳಂತೂ ಯಾವ್ದಕ್ ಹಾಕಿದ್ರು ಬೋನ್ಲೆಸ್ ಚಿಕನ್ ತಿನ್ನಲ್ಲ. ಯೂಶಲಿ ನಾಟಿ ಕೋಳಿನೇ ಜಾಸ್ತಿ ತರೋದು, ಬಟ್ ಈ ತರ ಚಿಕನ್ ಏನನ್ನ ಬಿರಿಯಾನಿಗೆಲ್ಲ ತಂದ್ರೆ ಬಿರಿಯಾನಿಗೆ ಹಾಕಿದ್ರು ತಿನ್ನಲ್ಲ. ಸೊ ಇದು ಬೆಟರ್ ವರ್ಷನ್ ಅನಿಸ್ತು. ಮೊಮೋಸ್ ಹೆಂಗ್ ಮಾಡಿದ್ನೋ ಹಂಗೆ ಖಾಲಿ ಆಗೋಯ್ತು. ಸ್ವಲ್ಪ ಸಿಜ್ವಾನ್ ಚಟ್ನಿ ಇದ್ರೆ ಅಂತೂ ಸಕ್ಕದಾಗಿರುತ್ತೆ ಟೇಸ್ಟ್. ಸೊ ಟ್ರೈ ಮಾಡಿ, ಖಂಡಿತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.